ಮಂಡ್ಯದ ಜೀವನಾಡಿಯಾಗಿರುವ ಮೈ ಶುಗರ್ ಕಾರ್ಖಾನೆಯ ಇನ್ನೊಂದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕಾಂಗ್ರೆಸ್ ಮುಖಂಡನೊಬ್ಬನಿಗೆ ಲೀಸ್ ಹಾಕೋದಕ್ಕೆ ತೆರೆಮರೆಯ ಕಸರತ್ತು ನಡೀತಾ ಇದೆ. ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಏನಿದು ಕಥೆ ಅಂತ ನೀವೇ ನೋಡಿ. ಮೈ ಶುಗರ್ ಶಾಲೆ ಮೇಲೆ ಖಾಸಗಿ ಕಣ್ಣು, 100 ಕೋಟಿ ಆಸ್ತಿ ಕಬಳಿಸಲು ಹುನ್ನಾರ, ಕಾಂಗ್ರೆಸ್ ಮುಖಂಡಗೆ ಗುತ್ತಿಗೆ ನೀಡಲು ತಯಾರಿ. ಮೈ ಶುಗರ್ ಕಾರ್ಖಾನೆಯನ್ನು ಅಭಿವೃದ್ಧಿಗೊಳಿಸಲು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಎಲ್ಲಾ ಸರ್ಕಾರಗಳು ಕೋಟ್ಯಂತರ ರೂಪಾಯಿ ಅನುದಾನವನ್ನು ನೀಡಿವೆ. ಕಳೆದ ಬಿಜೆಪಿ ಸರ್ಕಾರ ಮೈ ಶುಗರ್ ಕಾರ್ಖಾನೆಯನ್ನು ಖಾಸಗೀಕರಣ ಮಾಡೋಕೆ ಪ್ರಯತ್ನ ಪಟ್ಟಿತ್ತು. ಆಗ ರೈತ ಸಂಘಟನೆಗಳು, ಜೆಡಿಎಸ್ ನಾಯಕರು ಹೋರಾಟ ಮಾಡಿದ ಪರಿಣಾಮ ಈ ಪ್ರಯತ್ನ ವಿಫಲವಾಗಿತ್ತು. ಇದಾದ ಬಳಿಕ ಇದೀಗ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ನಲ್ಲಿ ಹೊಸ ಮೈ ಶುಗರ್ ಕಾರ್ಖಾನೆ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದೆ. ಇದರ ಬೆನ್ನಲ್ಲೇ ಮೈ ಶುಗರ್ ಆಸ್ತಿಯ ಪ್ರಮುಖ ಭಾಗವಾಗಿರುವ ಮೈ ಶುಗರ್ ಶಾಲೆಯನ್ನ ಕಾಂಗ್ರೆಸ್ ಮುಖಂಡನಿಗೆ ಲೀಸ್ಗೆ ನೀಡೋಕೆ ಮೈ ಶುಗರ್ ಆಡಳಿತ ಮಂಡಳಿ ತೆರೆಮರೆಯ ಸರ್ಕಸ್ ಮಾಡ್ತಿರೋ ಆರೋಪ ಕೇಳಿ ಬಂದಿದೆ. ಅವ್ರ ಪಾರ್ಟಿಯವರು ಸೇರ್ಕೊಂಡು ಆಸ್ತಿ ಕಬಳಿಸ್ಕೊಂಡು ನೋಡ್ತಾ ಇದ್ದಾರೆ. ಅದು ರೈತರ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೋಸ್ಕರ ಕಟ್ಟಿರೋ ಶಾಲೆ. ಏನು ಈಗ 21ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ರೈತರ ಸಭೆ. ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಹಳೆ ವಿದ್ಯಾರ್ಥಿಗಳು ಎಲ್ಲ ಕೆಲವರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಏನ್ ತೀರ್ಮಾನ ಆಗ್ತದೆ ನೋಡ್ತೀವಿ. ನಾವು ನಮ್ಮ ಕರೆಗೆ ಮನ್ನಣೆ ಕೊಟ್ಟು ಅವ್ರು ಕೈ ಬಿಟ್ರೆ ಸರಿ. ಕೈ ಬಿಡ್ಲಿಲ್ಲ ಅಂದ್ರೆ ನಾವು ಯಾವ ರೀತಿ 2 ವರ್ಷ ಚಳವಳಿ ಮಾಡಿ 40 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ ಸಕ್ಕರೆ ಕಾರ್ಖಾನೆ ಉಳಿಸ್ಕೊಂಡು ಜೊತೆಗೆ ಇದು ಒಂದು ಹೋರಾಟ ತಿಳ್ಕೊಂಡು ಉನ್ನತ ಮಟ್ಟದಲ್ಲಿ ಶಾಲೆ ಕಳ್ಕೊಳ್ಳಕ್ಕೆ ನಾವು ತಯಾರಿಲ್ಲ. ಮಂಡ್ಯದ ಸ್ವರ್ಣಸಂದ್ರ ಬಡಾವಣೆಯಲ್ಲಿ 12 ಎಕರೆ ಪ್ರದೇಶದಲ್ಲಿ 1949ರಲ್ಲಿ ಮೈ ಶುಗರ್ ಶಾಲೆಯನ್ನ ಆರಂಭಿಸಲಾಗಿದೆ. ಇಲ್ಲಿ ಓದಿರುವ 100 ಮಂದಿ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಇದೀಗ ಈ ಶಾಲೆಯ ಆರ್ಥಿಕ ಹೊರೆಯ ನೆಪ ಒಡ್ಡಿ ಮೈ ಶುಗರ್ ಆಡಳಿತ ಮಂಡಳಿ ಮಾಜಿ ಎಂಎಲ್ಸಿ ಬಿ ರಾಮಕೃಷ್ಣ ಮಾಲೀಕತ್ವದ ಕೀರ್ತನ ಟ್ರಸ್ಟ್ಗೆ ಗುತ್ತಿಗೆ ನೀಡಲು ನಿರ್ಧಾರ ಮಾಡಿದೆ. ಮೈ ಶುಗರ್ ಆಡಳಿತ ಮಂಡಳಿಯ ಈ ನಿರ್ಧಾರಕ್ಕೆ ರೈತ ಸಂಘಟನೆಗಳು, ಹಳೆಯ ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮೈ ಶುಗರ್ ಪ್ರೌಢಶಾಲೆ ಇತಿಹಾಸ ಇರ್ತಕ್ಕಂಥದ್ದು. 75 ವರ್ಷ ಸರ್ವಿಸ್ ಮಾಡಿ ಈಗ ಮೊನ್ನೆ 7ನೇ ತಾರೀಕಿನಲ್ಲಿ ಅಮೃತ ಮಹೋತ್ಸವನ ಮಾಡಿದ್ವಿ. ಇದನ್ನ ಯಾತಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ 28 ಕೊಠಡಿ ಇದೆ, 13 ಎಕರೆ ಭೂಮಿ ಇದೆ. ಅದನ್ನ ಕಬಳಿಸೋದಕ್ಕೋಸ್ಕರ ಆ ತರ ಮಾಡಿದಾರೋ ಏನೋ. ಈಗ ಪ್ರಯತ್ನ ಇಟ್ಟಿದ್ದಾರೆ ಅನ್ನೋದು ನಮಗ್ ಗೊತ್ತು. ಅದಕ್ಕೋಸ್ಕರ ಈಗ ನಾವೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಸದ್ಯ ಮೈ ಶುಗರ್ ಶಾಲೆ ಇರುವ 12 ಎಕರೆ ಪ್ರದೇಶ 100 ಕೋಟಿ ರೂಪಾಯಿಗೆ ಬೆಲೆ ಬಾಳುತ್ತೆ. ಹೀಗಾಗಿ ಈ ಆಸ್ತಿಯನ್ನು ಕಬಳಿಸುವ ನಿಟ್ಟಿನಲ್ಲಿ ಶಾಲೆಯನ್ನ ಗುತ್ತಿಗೆ ನೀಡುವ ಹುನ್ನಾರದ ಆರೋಪವಿದೆ. ಯಾವುದೇ ಕಾರಣಕ್ಕೂ ಮೈ ಶುಗರ್ ಶಾಲೆ ಖಾಸಗಿಯವರ ಪಾಲಾಗಬಾರದು. ಈ ಶಾಲೆ ಮೈ ಶುಗರ್ ಆಡಳಿತದಲ್ಲಿಯೇ ಇದ್ದು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ನೆರವಾಗಬೇಕೆಂಬ ಆಗ್ರಹ ಕೇಳಿಬಂದಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.